ನೋಡಿ ನ್ಯಾಚುರಲ್ ಸೋಪ್ ಇದು. ಈ ಚಿನ್ನೆಲ್ಲ ಶೈನಿಂಗ್ ಬರ್ತದೆ. ನಾವು ಕೃತಕವಾಗಿ ಯಾವುದೇ ರಾಸಾಯನಿಕವನ್ನು ಹಾಕದೆ ಗಿಡದಲ್ಲಿ ಸಿಗುವಂತಹ ಅಂಟುವಾಳದಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಆದರೆ ತಿನ್ನೋಕ್ಕಂತೂ ಬರೋಲ್ಲ, ಇದು ತುಂಬ ಕಹಿಯಾಗಿರುತ್ತೆ. ಆದರೆ ಬಟ್ಟೆಯ ಕೊಳೆಯನ್ನೆಲ್ಲ ತೆಗೆಯುತ್ತೆ. ನೋಡಿ, ಇದು ಅಂಟುವಾಳದ ಹೂವು. ನಿರ್ಮಲತೆ, ಈ ಮರ ಎಷ್ಟು ವರ್ಷ ಆಯ್ತು ಇದು ಇದ್ದು? ನೀವು ಸಣ್ಣಿರಕರ ಇದ್ದದ್ದು? ಸಣ್ಣ ದೀಪಾವಳಿ ಇತ್ತು, 60-70 ವರ್ಷ ಎಲ್ಲ ಹೆಂಗೋ ಆಯ್ತು. ಅಂದ್ರೆ ನಿಂಗಳಿಗೆ ಬುದ್ಧಿ ನೆನಪಾದ್ಮೇಲೆ ಇದ್ದಿದ್ದು ಈ ಮರ? ಅಂದ್ರೆ ಅದಕ್ಕಿಂತ ಮೊದಲೇ ಇದ್ದಿದ್ದು? ಆಗ್ತಿತ್ತಿಲ್ಲ, ಆಮೇಲೆ ಫಲ ಬಿಟ್ಲಕ್ಕೆ ಶುರು ಮಾಡಿದ್ದು. ಅದೇ ಈ ಮೊದಲೆಲ್ಲ ಸೋಪಿನ ಬದಲು ಇದನ್ನೇ ಬಳಸೋದಾಗಿತ್ತಲ್ದ? ಅದೇ ಹೂವಾಗಿರುವಾಗ ಹೀಗಿರ್ತು. ಇದರದ್ದು ಆದವಾಗ ಜೇನುತುಪ್ಪನು ತುಂಬ ರುಚಿಯಾಗಿರ್ತು, ಮತ್ತೆ ಔಷಧಿಯುಕ್ತವಾಗಿರ್ತು. ಜೇನ್ನೊಣ ಬಂದಿದ್ದೆಲ್ಲ ಹೂವಿದು ಇದ್ರ ಮಾಡಿದ್ದು. ಇದೆ ಅಂಟುವಾಳಕಾಯಿ ಬಲತ ಮೇಲೆ ಇನ್ನೂ ಬಲಿಬೇಕು ಅಲ್ದ? ಇನ್ನೂ ಬಲಿಬೇಕು. ಅದೇ ಶುರುವಾಗ್ತಿ. ಅದೇ ಆ ರೀತಿ ಒಣಗಿ ಬರುದು ಬಲ್ತದ್ದು. ಈ ಎಳೆದಿದ್ರು ಅದಕ್ಕೆ ಸೋಪ್ನ ಅಂಶ ಇರ್ತಲ್ದ, ನೊರೆ ಅಂಶ ಇರ್ತು. ಬಲ್ತದ್ದು ಚೆನ್ನಾಗಿರ್ತು. ಮತ್ತೆ ಕಣ್ಣಿಗೆಲ್ಲ ತಾಗಿದ್ರೆ ಉರಿ ಬರ್ತಲ್ದ? ಉರಿ ಬತ್ತು. ಇದೆ ಒಣಗಿದ್ದು ಇನ್ನೂ ಇದೆ ನೋಡಿ, ತನ್ನಷ್ಟಕ್ಕಿದೆ. ಇಲ್ಲಿ ಬೀಳುತ್ತೆ. ಅಂದ್ರೆ ತುಂಬಾ ಬಲ್ತಾವಾಗೆಲ್ಲ ಬೀಳುತ್ತೆ. ಬಿದ್ದಿದ್ದನ್ನು ನಾವು ಹೆಕ್ಕಿ ಒಣಸಿಟ್ಕೊಂಡ್ರೆ ಎಷ್ಟು ವರ್ಷ ಇಟ್ಟರು ಹಾಳಾಗೋದಿಲ್ಲ. ಅದು ಯಾವುದೇ ಚೂರಾಗಿರಲಿ ಹೇಗಿದ್ರೂ ಅದಕ್ಕೆ ನೊರೆ ಅಂಶ ಇದ್ದು ಬಟ್ಟೆ ಮತ್ತು ಪಾತ್ರೆ ಎಲ್ಲವನ್ನ ಸ್ವಚ್ಛ ಮಾಡುತ್ತೆ. ರೇಷ್ಮೆ ಸೀರೆಗೆ ರೇಷ್ಮೆ ಸೀರೆಗೂ ಅದೇ, ನಾವು ಕೆಮಿಕಲ್ ಇಲ್ಲದೆ ತೊಳೆಯೋದ್ರಿಂದ ಹಾಳಾಗೋದಿಲ್ಲ. ಇದನ್ನು ಒಣಸಿಟ್ಕೊಂಡ್ರೆ ಎಳೆತಾದ್ರೂ ತುಂಬ ಚೆನ್ನಾಗಿರುತ್ತೆ, ಬೆಳೆದಾದ್ರೂ ಇನ್ನೂ ಹೆಚ್ಚಿಗೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ತಲೆಗೆಲ್ಲ ಸ್ನಾನ ಮಾಡುವಾಗ ಮೊದಲೆಲ್ಲ ಅದೇ ಆಗಿತ್ತಲ್ದ? ತಲೆಯಲ್ಲಿ ಏನೂ ಆಗೋದಿಲ್ಲ ಇದರಿಂದ, ನಾವು ತಲೆ ಸ್ನಾನ ಮಾಡೋದ್ರಿಂದ. ಈ ಹಣೆ ಬಗ್ಸ್ಕ. ಬಂತು ನೋಡಿ. ಮರ ತುಂಬ ಹಾಕ್ಕೊಂಡಿರುತ್ತೆ. ಒಂದೊಂದು ಮರದಲ್ಲೇ ಇನ್ನೂ ಹೆಚ್ಚಿಗೆ ಆಗೋ ಇರುತ್ತೆ. ಇದರಲ್ಲಿ ಇನ್ನೂ ಹೂವು ಕಾಯಿ ಎಲ್ಲ ಇದೆ ನೋಡಿ. ಹೆಚ್ಚಾಗಿ ಮೂರು ಇರೋದೇ ಜಾಸ್ತಿ ಅಲ್ವಾ ಅದರಲ್ಲಿ? ಮೂರು ಕಾಯಿ ಇರೋದೇ ಜಾಸ್ತಿ. ಒಂದು ದೊಡ್ಡದಾಗಿದ್ದು ಅಥವಾ 3 ದೊಡ್ಡದಾಗಿರುವಂಥ ಕಾಯಿ ಆಗಿರೋದು ವಿಶೇಷತೆ ಇದರದ್ದು. ಹೆಚ್ಚಾಗಿ ಇರೋದೇನಾದರೂ ವಿಶೇಷತೆ ಇರಬಹುದು. ಹೆಚ್ಚಾಗಿ 3 ಕಾಯೇ ಇರುತ್ತೆ ನೋಡಿ. ಎಲ್ಲ ಕಾಯಿಯಲ್ಲೂ ಒಂದು ಚಿಕ್ಕದು 2 ದೊಡ್ಡದು ಅಥವಾ ಹೇಗಾದರೂ ಆಗಿ ತ್ರಿವಳಿ ಥರ ಇರುತ್ತೆ ನೋಡಿ. ಎಲ್ಲ ಕಾಯಿಗಳೆಲ್ಲ ಹಾಗೆ ಇದೆ. ಇದರ ವಿಶೇಷತೆನೇ ಇದು ಇರಬೇಕು. ಹೆಚ್ಚಾಗಿ ಇದೆ 3 ದೊಡ್ಡದಾಗಿರುವಂಥ ಕಾಯಿನೂ ಕಾಣ್ಬೋದು, ಅಥವಾ ಒಂದು ದೊಡ್ಡ ಕಾಯಿ 2 ಚಿಕ್ಕ ಕಾಯಿ. ಹೆಚ್ಚಾಗಿ 3 ಕಾಯಿ ಇರುವಂಥದ್ದು ಇರುತ್ತೆ. ಇಲ್ಲಾಂದರೆ ಒಂಟಿ ಕಾಯಿನೂ ಇರುತ್ತೆ ಇದರಲ್ಲಿ ನೋಡಿ. ಇದೆಲ್ಲ ಬಲ್ತ್ ಬಂದಿದೆ ಅಲ್ವಾ? ಅಂದರೆ ಅದೇ ಒಂದು ಸ್ವಲ್ಪ ದಿವಸ ಆದಮೇಲೆ ತನ್ನಷ್ಟಕ್ಕೆ ಉದುರಿ ಬೀಳುತ್ತೆ. ಇಲ್ಲಾಂದರೆ ಕೊಯ್ದು ಒಣಸಿಟ್ಕೊಂಡ್ರೆ ಆಯಿತು. ಇದು ಕೈಗೆ ಸಿಗುವಾಗಿದೆ, ಹಾಗಾಗಿ ನಾವು ಇದೊಂದು ಸ್ವಲ್ಪ ಕೈ ತೆಗಿಬಹುದು. ಇದರಿಂದ ಪಾತ್ರೆ ತೊಳೆಯೋದು ಹೇಗೆ ಹೇಳಿ ತೋರಿಸ್ತೀನಿ. ಹಿಂದಿನ ವಿಡಿಯೋಗಳಲ್ಲೂ ತೋರಿಸಿದ್ದೆ. ಆದರೆ ಚಿನ್ನ ಬೆಳ್ಳಿ ತೊಳೆಯೋಕ್ಕಂತೂ ತುಂಬ ಒಳ್ಳೆಯದು. ಹಾಗೆ ಇದರಿಂದನೂ ಸೋಪ್ ತಯಾರು ಮಾಡ್ತಾರೆ. ನಮ್ಮೂರಿನಲ್ಲೆಲ್ಲ ಸೋಪ್ ಇದ್ದು, ಅಂಟುವಾಳ ಸೋಪೆಲ್ಲ ಆಯುರ್ವೇದಿಕ್ ರೀತಿಯಲ್ಲಿ ಸೋಪನ್ನು ತಯಾರಿಸೋದು. ತುಂಬ ಒಳ್ಳೆ ವಸ್ತು ಇದು. ನೋಡಿ, ಈ ರೀತಿಯಾಗಿ ಮರ ತುಂಬ ಇದೆ. ಕೈಯಿಂದ ಕೊಯ್ದ್ರಂತೂ ತುಂಬ ಒಳ್ಳೆಯದು. ಇಲ್ಲಾಂದರೆ ಈ ಮರದಲ್ಲಿ ಇನ್ನೂ ಹೂವಿದೆ, ಹಾಗೆ ಕಾಯಿನೂ ಇದೆ. ಜೇನು ತುಪ್ಪ ಆಗೋಕ್ಕೆ ಅಂಟುವಾಳ ಜೇನುತುಪ್ಪ ತುಂಬ ಔಷಧಿಯುಕ್ತವಾಗದ್ದು ಅಂತ ಹೇಳ್ತಾರೆ. ಸ್ವಲ್ಪ ಕಹಿ ಅಂಶವನ್ನು ಹೊಂದಿರುತ್ತೆ ಹೇಳೋದು. ನೋಡಿ, ಪತ್ತೆನೇ ಕೊಯ್ಕೊಂಡಿದ್ದಾರೆ. ಅಂದರೆ ಬೆಳೆದಿದ್ದಾದರೆ ಈ ರೀತಿ ಕೊಯ್ಕೋಬೋದು ನೋಡಿ. ಎಲ್ಲದರಲ್ಲೂ ಈ ರೀತಿಯಾಗಿ ಇದೆ ನೋಡಿ. ಅಂಟುವಾಳ ಬಲಿತ ನಂತರ ಈ ರೀತಿಯಾಗಿ ಬೀಳುತ್ತದೆ. ಇದು ಬಲಿತ ಅಂಟುವಾಳಕಾಯಿ. ಅದೇ ಬಲಿತದ್ದೇ ಆಗಬೇಕು ಅಂತಿಲ್ಲ, ಎಳೆಯದಾದರೂ ಈ ರೀತಿಯಾಗಿ ಇರೋದ್ರಲ್ಲಿ ನಮಗೆ ಕೊಳೆಯನ್ನು ತೆಗೆಯುವಂಥ ಶಕ್ತಿಯನ್ನು ಹೊಂದಿರುವಂತಹ ಕಾಯಿಯಾಗಿರುತ್ತದೆ. ಹಕ್ಕಿ ಪಕ್ಷಿಗಳು ಕೂತಾಗ ಅಥವಾ ಬಲಿತಾವಾಗೆಲ್ಲ ಈ ಟೊಂಗೆಗಳು ಮುರಿದು ಬೀಳ್ತವೆ. ಇವನ್ನೆಲ್ಲ ಸಂಗ್ರಹಿಸಿ ಒಣಗಿಸಿಟ್ಕೊಂಡ್ರೆ ಎಷ್ಟು ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ನ್ಯಾಚುರಲ್ ಸೋಪ್ನಂತೆ ಬಳಸುವ ಒಳ್ಳೆಯ ಕಾಯಿಯಾಗಿರ್ತದೆ. ಬಟ್ಟೆಯನ್ನು ಸ್ವಚ್ಛ ಮಾಡೋದು ಹೇಗೆ ಅಂತ ತೋರಿಸ್ತೀನಿ.
ಬಲಿತಾರೆ. ಇದರ ಒಳಗಡೆ ಕಪ್ಪಗಾಗಿರೋ ಬೀಜ ಇರುತ್ತದೆ. ನೋಡಿ, ಬಟ್ಟೆಯನ್ನು ಕಂಟುವಾಳ ಹಾಕಿ ತೊಳೆಯೋದು ಹೇಗೆ ಅಂತ ತೋರಿಸ್ತೀನಿ. ಬಿಳೆ ಬಟ್ಟೆಗೆಲ್ಲ ಚಲೋ ಆಗ್ತದೆ ಇದು. ಅಲ್ಲಿ ಮೇಲಿಟ್ಟು ಮೇಲೆ ಒದ್ದೆ ಮಾಡಿಕೊಂಡು ಅದನ್ನು ಅರ್ಕಿದ್ರೆ ಚೆನ್ನಾಗಿ ನೋಡ್ರಿ. ಮತ್ತು ಗರಿ ಗರಿ ಆಗ್ತದೆ ಬಟ್ಟೆ. ಮೊದಲೆಲ್ಲ ಸೋಪಿನ ಬದಲಿಗೆ ಇದೇ ಆಗಿತ್ತು. ಇಲ್ಲಿದಂತೂ ಬಾವಿ ನೀರು ಮತ್ತು ಚಲೋ ಆಗ್ತದೆ. ಎಂತ ಕಲೆ ಆಗದೆ ಅಳಿ. ನೋಡಿ ಎಷ್ಟು ಹೋಗ್ತದೆ, ನೋಡಿ ಹೋಗ್ತದೆ ಹೆಚ್ಚಾಗ ಗರಿ ಗರಿ ಆಗಿ ಬರ್ತದೆ. ಮತ್ತು ಇದು ನೋಡಿ ಎಷ್ಟು ನೊರೆ ಬರ್ತದೆ ಅಂತ. ಇದು ಯಾವುದೇ ಕೆಮಿಕಲ್ ಹಾಕದೇ ಇರುವಂಥ ನೊರೆಕಾಯಿ ಹೇಳಿ. ಈ ದಕ್ಷಿಣ ಕನ್ನಡದಲ್ಲಿ ನೊರೆಕಾಯಿ ಹೇಳೋದು, ನಾವು ಅಂಟ್ವಾಳ ಅಟ್ಲೆಕಾಯಿ ಹೇಳೋದು. ಹೌದಾ? ನೋಡಿ ಎಷ್ಟು ನೊರೆ ಬರುತ್ತೆ. ಎಷ್ಟು ನೊರೆ ಬರುತ್ತೆ ಅಂತ. ಹಸಿಕಾಯಿ ಆದ್ರೆ ಕೈಯೆಲ್ಲ ಹರ್ಚಿಬಿಟ್ರೆ ಆಗ್ತದೆ. ಒಣಕಾಯಿ ಆದ್ರೆ ಚೂರು ಜಚ್ಕೋಬೇಕು. ನೀವು ಬಟ್ಟೆ ತೊಳಿಲಿಕ್ಕೆ ಬಂದ್ರ ನೋಡಿ, ಇವರು ತುಳುನಲ್ಲಿ ಮಾತಾಡ್ತಾರೆ. ನಂಗೆ ಬೈತಾರೆ ತೊಳು ಗೊತ್ತಾಗೋದಿಲ್ಲ. ನಾವು ಬೈಯಲ್ಲಪ್ಪ. ಕುಸುಮ ಮತ್ತು ನಳಿನಿ ಇಲ್ಲಿ ಪಡಾರ್ ಮನೆಯಲ್ಲಿ ಮಹಿಳಾ ಸೈನಿಕರು ಇವರು. ಯಾವ ಕೆಲಸಕ್ಕೂ ಸೈ. ಎಷ್ಟು ಪ್ರೀತಿಯಿಂದ ಎಲ್ಲರನ್ನು ಮಾತಾಡಿಸ್ತಾ ತುಳುನಲ್ಲಿ ಮಾತಾಡ್ತಾರೆ. ನಮ್ಗೆ ತುಳು ಕಲಿಸ್ಕೊಡ್ತಾ ಹೇಳ್ತಾರೆ. ಅದಕ್ಕಾಗೆ ಹೇಳಿದ್ದು, ಅವರು ತಮಾಷೆಗೆ ಅವ್ರು ಬೈದಿದ್ದಾಗ ಗೊತ್ತಾಗೋದಿಲ್ಲ ಅಲ್ಲಿ ಹೇಳಿದ್ದು. ನಮ್ಗೆ ತುಳು ಬರೋದಿಲ್ಲ, ಅವ್ರು ತುಳು ಮಾತಾಡಬೇಕು ನೋಡ್ತಾರೆ. ಸುಶೀಲ ಇದ್ದಾಗ ಅವಳಿಗೆ ಸುಶೀಲಂಗೆ ಕನ್ನಡ ಬರೋದೇ ಇಲ್ಲಾಗಿತ್ತು. ಬೆಳಿ ನಾವು ಪಂಚೆ ಹೇಳುದು, ನೀವೆಂತ ಹೇಳ್ತೀರಿ ಅದಕ್ಕೆ? ವೇಷ್ಟಿ, ಲುಂಗಿ, ವೇಷ್ಟಿ. ಇದು ಮುಂಡಿ. ನಾವು ಮುಂಡು ಒಳಗು ಮುಂಡು ಲುಂಗಿ. ಸಪೂರದ ನೋಡಿ, ಬಟ್ಟೆನೆಲ್ಲ ತೊಳೆದು ಕಡೆ ಆಮೇಲೆ ಒಣಗಿಸ್ತಾರೆ. ಥ್ಯಾಂಕ್ ಯು ನಳಿನಿ, ಕುಸುಮ. ನೋಡಿ, ಕಿವಿಗೆ ಹಾಕುವ ಓಲೆ ಇತ್ಯಾದಿಗಳು ಪ್ರತಿನಿತ್ಯ ಹಾಕೋದ್ರಿಂದ ಈ ರೀತಿ ಕಪ್ಪಗಾಗಿ ಬಿಡುತ್ತವೆ. ಇವುಗಳನ್ನು ಈ ಅಂಟುವಾಳವನ್ನು ಉಪಯೋಗಿಸಿ ಚೊಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈ ರೀತಿಯಾಗಿ ಇರುವಂಥ ಕೈಯಲ್ಲಿ ಈ ರೀತಿ ಮಾಡಿದ್ರೆ ಸಾಕು, ಇದೆಲ್ಲ ಮೆಚ್ಕೊಳ್ಳುತ್ತೆ. ನೋಡಿ, ಇವೆಲ್ಲವನ್ನು ಸ್ವಲ್ಪ ತಿಕ್ಕಿದ್ರೂ ಸಾಕು. ಈ ರೀತಿಯಾಗಿ ನೊರೆ ಬಂದು ಇದರಲ್ಲಿರುವ ಕೆಸರೆಲ್ಲ ಹೋಗುತ್ತೆ. ಹಾಗೆ ಬಲಿತ ಕಾಯಿಯಲ್ಲಿ ಈ ರೀತಿಯಾದ ಬೀಜಗಳಿರುತ್ತೆ. ನೋಡಿ, ಒಂದೇ ಅಂಟುವಾಳ ಕಾಯಿಯಿಂದ ಇವನ್ನು ಮಾಡೋಕ್ಕೆ ಸಾಕಾಗುತ್ತೆ. ನೋಡಿ, ಸೋಪಿಗಿಂತಲೂ ಹೆಚ್ಚಾಗಿ ನೊರೆ ಬಂದು ಇದರಲ್ಲಿರುವ ಕೆಸರೆಲ್ಲ ಹೋಗುತ್ತೆ. ಇದರಿಂದ ಚಿನ್ನವು ಸವಕಳಿ ಹೊಂದುವುದಿಲ್ಲ, ತೇಯುವುದಿಲ್ಲ ಅಂತ ಹೇಳ್ತಾರೆ. ಕೆಮಿಕಲ್ ಇರದೇ ಇರೋದರಿಂದ ಈ ಅಂಟುವಾಳಕಾಯಿಯಿಂದ ಯಾವುದೇ ಚಿನ್ನಾಭರಣವನ್ನು ತೊಳೆಯಬಹುದು. ಇದನ್ನು ಆಮೇಲೆ ನೀರಿನಲ್ಲಿ ಹಾಕಿಕೊಳ್ಳಿ. ಯಾಕೆಂದರೆ ಬೇರೆ ಬೇರೆ ನಾವು ಸಿಂಕ್ನಲ್ಲೆಲ್ಲ ಇಟ್ಕೊಂಡಾಗ ಚಿಕ್ಕದಾದ ಆಭರಣವು ಕಾಣೆಯಾಗುವ ಸಂಭವ ಇರುತ್ತೆ. ನೋಡಿ ಎಷ್ಟು. ಹೀಗೆ ಚಿನ್ನಾಭರಣ ತೊಳೆಯಲು, ಪಾತ್ರೆ ತೊಳೆಯೋಕ್ಕೆ, ವಸ್ತ್ರ ತೊಳೆಯೋಕ್ಕೆ ಇತ್ಯಾದಿಗಳಿಗೆಲ್ಲ ಬಹುಪಯೋಗಿಯಾದಂತಹ ಅಂಟುವಾಳಕಾಯಿ ಅಥವಾ ಅಟ್ಲಕಾಯಿ, ನೊರೆಕಾಯಿ ಇತ್ಯಾದಿ ಹೆಸರುಗಳಿಂದ ಕರೆಯುವಂತಹ ಈ ಬಹುಪಯೋಗಿ ಕಾಯಿಯನ್ನು ಇದೀಗ ಸಂಗ್ರಹಿಸುವ ಕಾಲವು ಸನ್ನಿಹಿತವಾಗಿದೆ. ಹಳ್ಳಿಗಳಲ್ಲಿ ಈ ಅಂಟುವಾಳ ಮರ ಇದ್ದೇ ಇರುತ್ತದೆ. ಅದರಿಂದ ಕೊಯ್ಯಲು ಸಾಧ್ಯವಾಗದಿದ್ದರೆ ಕೆಳಗೆ ಬಿದ್ದ ಕಾಯಿಗಳನ್ನಾದರೂ ಸಂಗ್ರಹಿಸಿ ಅವುಗಳನ್ನು ಒಣಗಿಸಿಟ್ಟುಕೊಂಡರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು, ಅಥವಾ ಬಂಧು ಬಳಗದವರಿಗೆ, ಗೆಳೆಯರಿಗೆಲ್ಲ ಹಂಚಿ ಖುಷಿ ಪಡಬಹುದು.
ಹಾಗೆಯೇ ನಮ್ಮೂರಿನಲ್ಲಿ ರಚನಾ ಹೋಮ್ ಇಂಡಸ್ಟ್ರೀಸ್ ಅಂತ ಹೊನ್ನಾವರದ ಮಾಗೋಡ್ನಲ್ಲಿ ಹಲವಾರು ರೀತಿಯ ಸಾಬೂನಿನ ತಯಾರಿಕೆಯಲ್ಲಿ ಈ ಅಂಟುವಾಳವನ್ನು ಉಪಯೋಗಿಸುತ್ತಾರೆ. ನಿಮಗೂ ಈ ರೀತಿಯಾದ ಸಾಬೂನು ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು. ಹಲವು ಉಪಯೋಗಗಳಿಗೆ ಬಳಸುವಂತಹ ಈ ಅಂಟುವಾಳದಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದು ತಮಗೂ ಗೊತ್ತಿದ್ದಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.